ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನನ್ನು ಮುಟ್ಟಿದ್ರೆ ಸುಟ್ಟು ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ. ಭಸ್ಮಾಸುರ ಕಣ, ಭಸ್ಮಾಸುರ ನಾನು. ಏನ್ಲ ಕಾಶಿ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಆರೋಗೋ ದೀಪ ಜೋರಾಗಿ ಉರಿತದೆ, ಉರಿಲಿ ಅಂತ ಹೇಳಿಲ್ವೇನಮ್ಮ? ತಗ 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 ಅಂತ ಉರಿತಾ ಇದ್ದಿದ್ ಬೆಂಕಿನ ನಾನಿವತ್ತು ಪುಸ್ ಅಂತ ಹಾರಿಸ್ಬಿಟ್ಟೆ. ಆದ್ರೆ ಏನ್ಲ ಹೇಳ್ತಿದ್ಯಾ ಮಗ? ನೀನವನ್ನ ಸಾಯಿಸ್ಬಿಟ್ಯಾ? ಹಾಗಾದ್ರೆ ನೀನು ನ್ಯೂಸ್ ನೋಡಿಲ್ವಾ? ಮೊದಲು ನ್ಯೂಸ್ ನೋಡವಾ. ಪ್ರತಿಭಟನೆಯಲ್ಲಿ ನಿರತನಾಗಿದ್ದ ಕಾರ್ಯಕರ್ತನೊಬ್ಬ ತನ್ನ ಮೈಗೆ ಬೆಂಕಿ ಹಚ್ಚಿಕೊಂಡಿದ್ದಾನೆ. ಸ್ಥಳದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಆತನಿಗೆ ಹೊತ್ತಿದ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟರು. ಜ್ವಾಲೆ ತೀವ್ರವಾಗಿದ್ದರಿಂದ ಕಾರ್ಯಕರ್ತ ರಾಜೇಶನಿಗೆ ವಿಪರೀತ ಸುಟ್ಟ ಗಾಯಗಳಾಗಿವೆ. ಆತನ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡ್ಯಾ? ಅವನೇ ಬೆಂಕಿ ಹಚ್ಕೊಂಡ ಅಂತ ಸುದ್ದಿ ಬಂದಿದೆ. ಇನ್ನೇನ್ ಬದ್ನೆಕಾಯಿ ನಾನ್ ಸಿಕ್ಕಾಕೊಳ್ಳೋದು? ನನ್ನ ಸುಮ್ಮಿ ಮಧ್ಯ ಗೋಡೆ ಆಗಿ ನಿಂತಿದ್ದ, ಇವತ್ತು ಆ ಗೋಡೆನೆ ಒಡೆದಾಕ್ಬಿಟ್ಟೆ. ಇನ್ನ ನನ್ನಿಂದ ಆ ಸುಮ್ಮಿನ ಯಾರು ಕಾಪಾಡಕ್ಕಾಗಲ್ಲ, ಯಾರು ಕಾಪಾಡಕ್ಕಾಗಲ್ಲ. ಇದೇ ಖುಷಿಗೆ ಪಾಯಸ ಕುಡಿಬೇಕು ಅಂತ ಅನಿಸ್ತಾ ಇದೆ. ಹೋಗಮ್ಮ, ಪಾಯಸ ಮಾಡ್ಕೊಂಬ, ಹೊಟ್ಟೆ ತುಂಬಾ ಕುಡಿತೀನಿ. ಸುಮ್ಮನೆ ನನ್ನ ಪಾಪಿ ಕೇಳವ. ನಾವು ಆಟೋದಲ್ಲಿ ಬರುವಾಗ ರಾಜೇಶ ಇಲ್ಲೇ ಎಲ್ಲೋ ಇದನ್ನ ನೋಡಪ್ಪ ನೋಡಪ್ಪ ಅಂತ ಹೇಳಿದೆ. ನಾನು ಸರಿಯಾಗಿ ಹುಡುಕಿದ್ರೆ ನನ್ನ ಮಗ ಸಿಕ್ಕಿರ್ತಿದ್ದ, ಈ ಅನಾಹುತ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಕಣವ, ನಾನೇ ಕಾರಣ. ರಾಜೇಶನ್ಗೆ ಏನು ಆಗಿಲ್ಲಪ್ಪ, ಸ್ವಲ್ಪ ಸುಟ್ಟಿದೆ ಅಷ್ಟೇ. ಅವನ್ ಜೀವಕ್ಕೆ ಏನು ಅಪಾಯ ಇಲ್ಲ. ನೀನ್ ಎಲ್ಲದಕ್ಕೂ ಅಯ್ಯೋ ರಾಜೇಶ, ಬೆಳಗ್ಗೆಯಿಂದ ಆದ ಅಪಶಕ್ನಗಳು ನಿನ್ಗೆ ಕಂಟ್ಕ ತರುತ್ತೆ ಅಂತ ಗೊತ್ತಿದ್ರೆ ಹಿಂಗಾದ್ರೂ ಮಾಡಿ ನಿನ್ನ ಕೆಟ್ಟಗಳಿಗೆಯಿಂದ ಕಾಪಾಡ್ತಿದ್ನಲ್ಲೋ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ಯಾಕಪ್ಪ ಯಾಕಪ್ಪ ಮನೆಗೆ ಆಸರೆ ಆಗಿದ್ದು ಮಗನ್ನೂ ಕಿತ್ಕೊಳಕ್ ನೋಡ್ತಿದ್ದೀಯಲ್ಲ. ದೇವ್ರೆ, ಈ ಸರಿನಾ? ಈ ಸರಿನಾ? ನನ್ನ ಮಗನಿಗೆ ಏನು ಆಗ್ದಾಗ ನೋಡ್ಕೊಳಪ್ಪ ದೇವ್ರೆ. ನೋಡಿ, ನೀವೀಗೆಲ್ಲ ಜೋರಾಗಿ ಅಳ್ತಾ ಇದ್ರೆ ಅಕ್ಕಪಕ್ಕ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ. ನೀವೆಲ್ಲ ಆಚೆ ಇರಿ. ಅಪ್ಪ ಬಾರಪ್ಪ, ನೀನು ಮಾತ್ರೆ ತಗೋಬೇಕು. ನೀನಾದ್ರೂ ತಿನ್ನುವಂತೆ ಬಾರಪ್ಪ. ಮಗ ಬೆಂಕಿಲ್ ಬೆಂದು ಸಾವು ಬದುಕಿ ನಡುವೆ ಹೋರಾಡುವಾಗ ನನ್ನ ಗಂಟ್ಲಲ್ಲಿ ಅನ್ನ ಹಿಡ್ದ ತಾಯಿ. ಬೇಡ ಬೇಡ. ನೀನೇಗದ್ದು ಅಕ್ಕನ್ ಧೈರ್ಯನೂ ಕಡಿತೀಯ. ನೀನೇಗ ಅಳ್ತಾ ಕೂತ್ರೆ ಅಕ್ಕನ್ ಧೈರ್ಯ ತುಂಬೋರು ಯಾರು? ಅವ್ರಿಗಿನ್ನೂ ನೋವಾಗುತ್ತೆ. ಬಾರಪ್ಪ. ಬೇಡ ಬೇಡ ಕಣವ, ಬೇಡ. ಅಪ್ಪರ ಟೈಮ್ ಆತ್, ನಡ್ರಿ ಹೊಂಡೋನು. ರಾಜೇಶ ಲಘುನ ಆರಾಮಕ್ಕನ, ಅವನ್ ಜೋಡಿ ಮಾತಾಡಕ್ ನಿಮ್ಗೆ ಶಕ್ತಿ ಬೇಕು ಹೌದಲ್ಲ? ನಡ್ರಿ ಉಂಡು ಗುಳಿಗೆ ತಗೊಂಡ್ ಬರೀ ಹೋಗೋಣ. ಬಾರಪ್ಪ. ರಾಜೇಶ, 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 ಅಕ್ಕ ಮಾತಾಡೆ, ಒಂದೇ ಒಂದ್ಸಲ ಮಾತಾಡ್ಸೆ. ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಂಗ್ ಗಡುನೇ ಬರುತ್ತೆ. ನನ್ನ ದೂರ ಮಾಡ್ಬೇಡ ಕಣೆ. ಮಾತಾಡ್ಸೆ ಮಾತಾಡ್ಸೆ ಅಂತ ನನ್ ಹಿಂದಿಂದನೇ ಸುತ್ತುತ್ತಿದ್ದಲ್ಲ ರಾಜೇಶ. ಈಗ ನಾನ್ ನಿಮ್ಮ ಅಕ್ಕ ಸುಮ್ನೆ ಬಂದಿದ್ದೀನಿ ಕಣೋ, ಮಾತಾಡ್ಸಿದ್ದೀನಿ ರಾಜೇಶ. ನಿನಗೆ
ನಾನ್ ಮಾತಾಡ್ತಿರೋದ್ ಕೇಳಿಸ್ತಿಲ್ವಾ? ಎದ್ದೇಳು ಎದ್ದೇಳು ರಾಜೇಶ. ನೋಡು, ಹಿಂಗೆಲ್ಲ ಸತ್ತಾಯಿಸ್ಬೇಡ. ನಿನ್ ಜೊತೆ ಮಾತ್ಬಿಟ್ಟು ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ಇನ್ಯಾವತ್ತೂ ಮಾಡಲ್ಲ. ನನ್ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೋ. ನಾನ್ ಸತ್ತೋಗ್ಬಿಡ್ತೀನಿ ರಾಜೇಶ. ನೀನ್ ಅಕ್ಕ ಬಂದಿದ್ದೀನಿ, ಮಾತಾಡು. ಕೇಳಿಸ್ತಿಲ್ವಾ ರಾಜೇಶ? ಎದ್ದೇಳು ರಾಜೇಶ. ಇಲ್ಲೋಡು, ನನ್ಗೆ ಕೋಪ ಬರ್ತಿದೆ. ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಂತ ನಿನಗ್ ಗೊತ್ತು ತಾನೆ? ಈಗ ನೀನ್ ಮಾತಾಡಿಸ್ತೀಯೋ ಇಲ್ವೋ? ಲೋ ರಾಜೇಶ, ನಾನ್ ನಿಮ್ ಅಕ್ಕ ಬಂದಿದ್ದೀನಿ ಕಣೋ. ನಾನ್ ಮಾತಾಡ್ತಿರೋದ್ ನಿನಗ್ ಕೇಳಿಸ್ತಿಲ್ವಾ? ಮೇಡಮ್, ಹೀಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು, ಪೇಷಂಟ್ ತೊಂದ್ರೆ ಆಗುತ್ತೆ. ನೀವ್ ಸ್ವಲ್ಪ ಹೊರಗಿರಿ. ಮೇಡಮ್, ಎಬ್ಸಿ ಅವನ್ನ. ನೋಡಿ, ನಾನ್ ಇಷ್ಟ್ ಮಾತಾಡ್ತಿದ್ರು ಅವ್ನ್ ಎದ್ದೇಳ್ತಾನೆ ಇಲ್ಲ. ನನ್ ಕೂಗಾಡ್ತಿದ್ದೀನಂತ ಅವ್ನ್ಗೆ ಹೇಳಿ, ನನ್ನಿಂದ ತಪ್ಪಾಗೋಯ್ತು ಅಂತ ಅವ್ನ್ಗೆ ಹೇಳಿ. ನಾನು ಇನ್ಯಾವತ್ತೂ ಅವನ್ ಜೊತೆ ಮಾತ್ಬಿಡಲ್ಲ. ಸುಮನಕ್ಕ, ಹೋಗ್ಬೇಡ. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬಂದ್ರೆ ಮಾತಾಡ್ತಾನ. ನೀ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪಯ್ಯ, ನೀನಾದ್ರೂ ಹೇಳಪ್ಪಯ್ಯ. ನಾನು ಅವನ್ ಜೊತೆ ಮಾತಾಡಿಸ್ತೇನಂತ ಹೇಳಪ್ಪಯ್ಯ. ನನ್ ಜೊತೆ ಕೋಪ ಮಾಡ್ಕೊಂಡು ಹೆಂಗ್ ಮಲ್ಗಿದ ನೋಡು. ರಾಜೇ, ನೀನಾದ್ರೂ ಹೇಳ. ನಿನ್ ಮಾತ್ ಕೇಳ್ತಾನೆ. ಹೇಳು ಅಪ್ಪ. ರಾಜೇಶ, ಯಾರಾದ್ರೂ ಹೇಳಿ ಅವ್ರನ್ನ ಎಪ್ಸಿ ಅಪ್ಪ. ತಾನಾನಿ ತಂದಾನೋ ತಂದಾನಿ ನಾನೇನು ತಾನಾನಿ ನಾನ. ಯಾರಾದ್ರೂ ಅವನನ್ನ ಎದ್ಬರಕ್ ಹೇಳಿ. ರಾಜೇಶ, ಅಪ್ಪಯ್ಯ, ನೀನಾದ್ರೂ ಒಂದ್ಸಲ ಹೇಳಪ್ಪಯ್ಯ ಎದ್ಬರಕ್ಕೆ. ಚಿಕ್ಕಣ್ಣ, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನನಗ್ ಏನ್ ಮಾಡ್ಲಿ? ರಾಜೇಶ, ಎದ್ಬಾರು. ಮೊದಲು ಹೀಗೆ ಫೋಲ್ಡ್ ಮಾಡ್ಬೇಕು, ಆಯ್ತಾ? ಆಮೇಲೆ ಈ ತರ ಫೋಲ್ಡ್ ಮಾಡ್ಬೇಕು. ಆಮೇಲೆ ಏನ್ ಆಶ್ಚರ್ಯ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದಾನೆ? ನಿಮ್ ಅತ್ತೆ ನಿನ್ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಜೊತೆಗಿದ್ರೆ ಹೀಗಂತೀರಾ, ಇಲ್ಲ ಅಂದ್ರೆ ಇನ್ನೊಂದ್ ತರ ಮಾತಾಡ್ತೀರಾ. ನೀನ್ ಈ ತರ ಇದ್ರೆ ನಾನು ಏನು ಹೇಳೋದಿಲ್ಲ, ನನ್ಗೂ ಇಷ್ಟನೇ. ಆಮೇಲೆ ಬೇಬಿ, ಇಲ್ಲೊಂದು ಫೋಲ್ಡ್ ಮಾಡ್ಬಿಟ್ಟು ಇಲ್ಲೊಂದು ಫೋಲ್ಡರ್ ಇರುತ್ತಲ್ಲ, ಅದನ್ನ ಹೀಗ್. ಅಯ್ಯೋ ಸಾರಿ. ಅಯ್ಯೋ ಅರ್ಧ ಹೋಯ್ತು. ನಾನೇನ್ ಮಾಡ್ಲಿ ಬೇಬಿ, ನಿಮ್ ಅಜ್ಜಿ ನನ್ ಕಾನ್ಸಂಟ್ರೇಷನ್ ಎಲ್ಲ ಹಾಳು ಮಾಡ್ಬಿಟ್ರು. ನಾಳೆ ನಿಂಗೆ ಇದೇ ತರ ಹೇಳ್ಕೊಡ್ತೀನಿ, ಓಕೆನಾ? ನನಗೆ ಈಗ್ಲೇ ಹೇಳ್ಕೊಡ್ಬೇಕಿರಿ, ಪೇಪರ್ ತಗೊಂಡ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಊಟ ತಪ್ಪಿಸ್ಕೊಳ್ಳೋದಿಕ್ಕೆ ಇದೊಂದು ನೆಪ ಅಲ್ಲ? ಇದೇ ಪೇಪರ್ ಬೇಕಿತ್ತ ನಿನಗೆ ಆಟ ಆಡೋದಕ್ಕೆ? ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಕಣ್ ಕಾಣಿಸಲ್ವಾ ನಿನ್ಗೆ? ಯಾಕೆ ಮಗುನ ಬೈತಾ ಇದೆಯಾ? ಏನಾಯ್ತು? ನೋಡಿ ಏನ್ ಮಾಡಿದಾಳೆ ಇವಳು. ಆಫೀಸ್ ಅಕೌಂಟ್ಸ್ ಪೇಪರ್ ಇದೆಲ್ಲ ಮಗು 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 ಅಂತ ಹಾಳು ಮಾಡ್ಬಿಟ್ಟಿದ್ರೆ ಇವಳನ್ನ. ಡಿಸಿಪ್ಲಿನ್ ಇಲ್ಲ ಇವಳಿಗೆ. ಅಯ್ಯೋ, ಮಗು ಆಟ ಆಡೋದಿಕ್ಕೆ ದೋಣಿ ಮಾಡೋದಿಕ್ಕೆ ಪೇಪರ್ ತರ್ತೀನಿ ಅಂತ ಹೋದ್ಲು. ಪೇಪರ್ಸ್ ತಾನೇ, ನಾನ್ ತೆಗ್ದಿರ್ತೀನಿ ಬಿಡು. ಓ ಕಮಾನ್ ಪ್ಲೀಸ್. ದೋಣಿ ಅಂತೆ ದೋಣಿ. ಇಲ್ಲಿ ನಾನು ಮುಳುಗ್ತಿರೋ ಕಂಪ್ನಿನ ಎತ್ತೋ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಆಫೀಸ್ ಅಕೌಂಟ್ಸ್ ಪೇಪರ್ ಅತ್ತೆ. ಆಫೀಸ್ ಕೆಲ್ಸನ ಮನೆಗೆ ಯಾಕೆ ತರ್ತೀಯ? ಆಫೀಸಲ್ಲೇ ಮುಗಿಸ್ಬೋದಲ್ವಾ? ಮನೆಗ್ ಬಂದ್ಮೇಲೆ ಸ್ವಲ್ಪ ಹೊತ್ತು ಮಗು ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ? ಅತ್ತೆ, ನನ್ಗೆ ನಿಮ್ ಹಾಗೆ ಗಂಡ ಮನೆ ಮಕ್ಳು ಅಂತ ಬದುಕೋದಕ್ ಆಗೋದಿಲ್ಲ. ನನಗೆ ಏನ್ ಇಷ್ಟನೋ ನಾನು ಅದನ್ನೇ ಮಾಡೋದು. ನೀವ್ ಸುಮ್ನೆ ನನ್ಗೆ ಅಡ್ವೈಸ್ ಮಾಡೋದಕ್ ಬರ್ಬೇಡಿ. ಅಯ್ಯರಾಮ, ಈಗ ನಾನ್ ಏನ್ ಹೇಳ್ದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೋ? ಅಮ್ಮ,
ಅವಳೇನೋ ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಪಾಡಿಗೆ ಅವಳನ್ನ ಬಿಟ್ಬಿಡು. ಅಜ್ಜಿ ಸಾರಿ ಅಜ್ಜಿ, ನೀವು ನನ್ನಿಂದ ಬಯಸ್ಕೊಂಡ್ರೆ. ನೋಡಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ನಮ್ಮಿಂದ ಬೇರೆ ಪೇಷಂಟ್ಸ್ಗೆ ತೊಂದರೆ ಆಗೋದು ಬೇಡ. ಸರ್, ಇವರೇ ನಮ್ಮ ರಾಜೇಶ್ ಅವರಪ್ಪ. ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ, ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ, ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ, ನನ್ನ ಮಗನ ಉಳಿಸ್ಕೊಡಿ. ರಾಮಯ್ಯ ಅವರೇ, ದಯವಿಟ್ಟು ಧೈರ್ಯ ತಂದ್ಕೊಡಿ. ರಾಜೇಶನ್ಗೆ ಏನೂ ಆಗಲ್ಲ. ರಾಜೇಶ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ಅವನಂತ ಕಾರ್ಯಕರ್ತ ನಮಗ್ ಸಿಕ್ಕಿರೋದು ನಮ್ ಪುಣ್ಯ. ನೀವ್ಯಾರು ಯೋಚನೆ ಮಾಡಬೇಡಿ, ರಾಜೇಶನ್ನ ನಾವು ಉಳಿಸ್ಕೋತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಸಾಕಾಗಿಲ್ಲ ಅಂದ್ರೆ ಹೊರದೇಶಕ್ಕಾದ್ರೂ ಕರ್ಕೊಂಡೋಗಿ ನಾವು ರಾಜೇಶನ್ನ ಉಳಿಸ್ಕೋತೀವಿ. ಹೆಂಗಾದ್ರೂ ಮಾಡೋರನ್ನ ಉಳಿಸ್ಕೊಡಿ ಸರ್. ಇಷ್ಟೊತ್ತು ಅವನ ಹತ್ರ ಮಾತಾಡ್ಕೊಂಡ್ ಬಂದೆ. ನಾನ್ ಎಷ್ಟು ಕೂಗಾಡಿದ್ರು ನನ್ನ ಕಡೆ ನೋಡ್ತಾನೆ ಇಲ್ಲ ಸರ್. ಅವನ ಪ್ರಾಣ ಸರ್. ಡಾಕ್ಟರ್ಗೆ ಹೇಳಿ ಹೆಂಗಾದ್ರೂ ಮಾಡಿ ಉಳಿಸ್ಕೊಡಿ, ನಿಮ್ ಕೈ ಮುಗಿತೀನಿ. ತಾನಾನಿ ತಂದಾನೋ ತಂದಾನಿ ನಾನೇನು. ಇನ್ನೊಂದು ಚಿಂತೆ ಮಾಡಬೇಡಮ್ಮ. ಪ್ರತಿಯೊಂದು ಸೆಕೆಂಡ್ಗೂ ರಾಜೇಶನ್ ಕಂಡೀಷನ್ ಹೇಗಿದೆ, ಅವನಿಗೇನ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೀನಿ. ಬಾಂಬೆಯಿಂದ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಕರೆಸ್ತಾ ಇದ್ದೀನಿ. ನೀನೇನು ಚಿಂತೆ ಮಾಡಬೇಡ, ರಾಜೇಶನ್ನ ಉಳಿಸ್ಕೊತೀನಿ, ಖಂಡಿತ ಉಳಿಸ್ಕೊಡ್ತೀನಮ್ಮ. ಧೈರ್ಯವಾಗಿ.